Yes, sir. Yes, sir. That voice will not come, sir. ಅದು ಕ್ಯಾ ಚಾಲು ನಾನು ಕನಕಪುರದಲ್ಲಿದ್ದೆ. KDP ಮೀಟಿಂಗ್ ನಡೀತಾ ಇದ್ದು ನಮ್ಮ ಪೊಲೀಸ್ ಕಮಿಷನರು, ನಮ್ಮ ಟ್ರಾಫಿಕ್ ಕಮಿಷನರು ಇಮಿಡಿಯೇಟ್ ಬೆಂಗಳೂರಲ್ಲಿ ಭಾಳ ದೊಡ್ಡ ಮಳೆ ಆಗಿದೆ, ಆಲಕ್ಕಿ ಮಳೆ ಆಗಿದೆ ಅಂತೇಳಿ ಅವರು ನಮ್ಮ CBI ಕಮಿಷನರ್ 3 ಜನ ತಿಳಿಸಿದ್ರು. ನಾನು ಮೀಟಿಂಗ್ ಬಂದೆ. ಭಾಳ ದೊಡ್ಡ ಆಲಕ್ಕಿ ಮಳೆ ಆಗಿದೆ, ನಮಗೆಲ್ಲ ಫೋಟೋಸ್ ಎಲ್ಲ ಇದೆ. ನಾನು ಕನಕಪುರದಿಂದ ಬರಬೇಕಾದ್ರೆ ಸುಮಾರು 50 ಮಳೆಗೋಸ್ಕರ ಮರಗಳೆಲ್ಲ ಬಿದ್ದೋಗಿದೆ, ಎಲ್ಲ ಬ್ರಾಂಚಸ್ ಎಲ್ಲ ಬರೋಕ್ಕೆ ಟ್ರಾಫಿಕ್ ಕೂಡ ಭಾಳ ಸಮಸ್ಯೆ ಕಾಣ್ತದೆ. ಆದರೆ ಇಲ್ಲಿ ಬಂದ ಮೇಲೆ ನಮ್ಮ ಆಫೀಸರ್ಸ್ ಎಲ್ಲ 7 ಜನ ಬಂದು ಅವರೆಲ್ಲ ನೋಡಿದ್ದೇನೆ. ಯಾರಾದರೂ ಮೃತಪಟ್ಟು ಅವರೆಲ್ಲ ನೋಡಿದ್ದೇನೆ. ಇದರಲ್ಲಿ ಎಲ್ಲ ನಮ್ಮ ಲೋಕಲ್ ವೆಂಡರ್ಸು 4 ಜನ ಇದ್ದಾರೆ, 2 ಕೇರಳ ಇದ್ದಾರೆ, ಇನ್ನೊಬ್ಬರನ್ನ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಮಗು, ಚಿಕ್ಕ ಮಗು ಕೂಡ ಇದೆ, 6 ವರ್ಷದ ಮಗು ಕೂಡ ಆಗಿದೆ. ಒಬ್ಬ ಫುಟ್ವೇರ್ ವೆಂಡರು, ಒಬ್ಬ ಬಟ್ಟೆ ವೆಂಡರು, ಈ ರೀತಿ ಎಲ್ಲ ಇದ್ದಾರೆ. ಕೇರಳದಿಂದ ಬಂದಂಥವರು ಒಬ್ಬ ಟೂರ್ ಬಂದಿದ್ದಾರೆ, ಚರ್ಚ್ ನೋಡಲಿಕ್ಕೆ ನೋಡಾದ್ಮೇಲೆ ಕಮರ್ಷಿಯಲ್ ಎಸ್ಟೇಟ್ಗೆಲ್ಲ ಕೂಡ ಶಾಪಿಂಗ್ ಹೋಗಿದ್ದಾರೆ. ಕುಟುಂಬಶ್ರೀ ಅಂತೇಳಿ ಒಂದು ಸಂಸ್ಥೆ ಕೇರಳಲ್ಲಿ ಸರ್ಕಾರದ ವತಿಯಿಂದ ಅಲ್ಲಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅವರು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. 46 ಜನ ಬಂದಿದ್ದಾರೆ. 46 ಜನ ಪೈಕಿ 10 ಜನ, 46 ಜೊತೆಗೆ 10 ಜನ ಬೇರೆ ಸ್ಟಾಫ್ ಕೂಡ ಬಂದಿದ್ದಾರೆ. ಒಟ್ಟು 56 ಜನ ಬಂದಿದ್ದಾರೆ. ಒಂದು ಕೆಲವರು ಟ್ರೈನಲ್ಲಿ ಬಂದಿದ್ದಾರೆ, ಕೆಲವರು ಬಸ್ಸಲ್ಲಿ ಬಂದಿದ್ದಾರೆ. ಬಸ್ಸಲ್ಲಿ ಬಂದು ಏರ್ಪೋರ್ಟಿಂದ ಕೂಡ ಅವ್ರನ್ನ ಪಿಕಪ್ ಮಾಡಿದ್ದಾರೆ. ಪಿಕಪ್ ಮಾಡಾದ್ಮೇಲೆ ಕೊನೆಗೆ ಇಲ್ಲಿ ಬಂದು ಶಾಪಿಂಗ್ ಮಾಡಬೇಕಾದ್ರೆ ಮಳೆ ಬಂದಿದೆ. ತಕ್ಷಣ ಅವರು ಅಲರ್ಟ್ ಮಾಡಿದ್ದಾರೆ, ಈ ಥರ ಮಳೆ ಬಂದಿದೆ, ಅದು ಹುಷಾರಾಗಿದೆ ಅಂತ. ಅವರೆಲ್ಲ ನಮ್ಮ ಮಳೆಗೆ ಸಂಬಂಧಪಟ್ಟಂತೆ ಅವರಿಗೆಲ್ಲ ಸ್ವಲ್ಪ ಗೊತ್ತಿದೆ. ಅವರಿಗೆ ಕೇರಳದಲ್ಲಿ ಸಾಮಾನ್ಯಗೆಲ್ಲ ಪರ್ಚೇಸ್ ಮಾಡ್ತಾರೆ. ತಕ್ಷಣ ರೈನ್ ಕೋಟ್ಗಳೆಲ್ಲ ತೆಗೆದುಕೊಳಕ್ಕೆ ಹೋಗಿದ್ದಾರೆ. ಪಕ್ಕದಲ್ಲಿ ಗೋಡೆ ಇದ್ದಿದ್ದು, ಕೆಲವರು ಮಳೆ ಜಾಸ್ತಿ ಬಂದು ಗೋಡೆ ಪಕ್ಕಕ್ಕೆ ಹೋಗಿದ್ದಾರೆ. ಸೊ ಗೋಡೆ 8 ಅಡಿ ಗೋಡೆ ಕೊಲಾಪ್ಸ್ ಆಗಿದೆ. ಇವರೆಲ್ಲ ಮೃತಪಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಬಂದು ನೋಡಿದ್ದಾರೆ ಏನಾಗಿದೆ ಅಂತ. ನಮ್ಮ ಆಫೀಸರ್ಸ್ ಈ ರೀತಿ ದೊಡ್ಡ ಮಳೆಯಲ್ಲಿ ಈ ಸಂದರ್ಭದಲ್ಲಿ ಆಗಿರೋದು ನಮಗೆಲ್ಲ ಭಾಳ ದುಃಖವನ್ನು ತಂದಿದೆ. ಇಂಥ ಘಟನೆಗಳು ಆಗಬಾರ್ದು, ಆಗಿದೆ. ನಾವು ಇಂಥವೆಲ್ಲ ಕೂಡ ಮುಂದಕ್ಕೆ ನೋಡಿದಂಗೆ ಸುಮಾರು ಟ್ರಾಫಿಕ್ಕು ಮಳೆಗಳು ಬಿದ್ದು, ಮಳೆಯಿಂದ ಟ್ರಾಫಿಕ್ ಮರಗಳೆಲ್ಲ ಬಿದ್ದು ಬೇಕಾದಷ್ಟು ವೆಹಿಕಲ್ಗಳು ಕೂಡ ಮಧ್ಯ ಗೊತ್ತಾಗಿದೆ. ಎಲ್ಲೆಲ್ಲಿ ಬ್ರಾಂಚಸ್ ಎಲ್ಲ ಈ ರೀತಿ ಇದೆ, ಬೆಳಗ್ಗೆಯಿಂದಲೇ ರೋಡ್ಗಳಲ್ಲಿ ಸ್ವಲ್ಪ ವೀಕ್ ಬ್ರಾಂಚಸ್ನೆಲ್ಲ ಕಟ್ ಮಾಡೋಕ್ಕೆಲ್ಲ ನಾನು ನಿರ್ದೇಶನವನ್ನು ಕೊಡ್ತೇನೆ. ಯಾಕೆಂದರೆ ತಿರ್ಗಾ ಮಳೆ ಈ ಥರ ಆಗ್ಬೋದು. ಮುಂಗಾರು ಮಳೆಯಲ್ಲಿ ಜಾಸ್ತಿ ಗಾಳಿಗಳು ಬರೋದು ಜಾಸ್ತಿ ಇರ್ತದೆ. ಅದಕ್ಕೆ ಮುಂಜಾಗ್ರತೆಯಿಂದ ಇವತ್ತು ಆದಂಥ ಅನುಭವದಲ್ಲಿ ಅವರಿಗೆಲ್ಲ ನಮ್ಮ ಆಫೀಸರ್ಸ್ನ ಮಾಡಬೇಕು. ಕೇರಳದಿಂದ ನಾನು ಆ ಟೀಮ್ ಹೆಡ್ ಕೂಡ ನಾನು ಮಾತಾಡಿದೆ. ಅವರೆಲ್ಲ ಎರ್ನಾಕುಲಂನಿಂದ ಬಂದಿದ್ದಾರೆ. ಒಂದು ಸಿರ್ಜಿ ಅಂತ ಒಂದು ಹೆಣ್ಮಗಳು, ಒಂದು ಶೈಜಾ ಅಂತ, ಇನ್ನೊಂದು ಪ್ರೀತಿ ಅಂತ, 3 ಜನ ಕೇರಳದಿಂದ ಅವರು ಬಂದಂಥವ್ರ ಪೈಕಿ ಈಗ ಅವರು ಆರೋಗ್ಯಕರವಾಗಿದ್ದಾರೆ. ಸ್ಮೃತಿ ಅಂತ ಒಂದು ಹೆಣ್ಮಗಳು, ಆಕೆ ತೀರ್ಕೊಂಡಿಲ್ಲ, ನಾಳೆ ಡಾಕ್ಟರ್ ಲತಾ ಅಂತ ಒಂದು, ಸ್ಮೃತಿ ಅಂತ ಒಂದು, ಇಬ್ಬರು ಕೇರಳದಿಂದ ಬಂದ ಪ್ರತಿ ತೀರ್ಕೊಂಡಿದ್ದಾರೆ. ಮಿಕ್ಕಿದವರು ಆರೋಗ್ಯಕರವಾಗಿದ್ದಾರೆ.
2 ಮಾತ್ರ ಕಿರಣ ಅವರು ಡೆತ್ ಆಗಿದೆ. ಮಿಕ್ಕಿದ 1 ಮಾತ್ರ ಐಡೆಂಟಿಫಿಕೇಶನ್ ಆಗ್ತಾಯಿಲ್ಲ. ಅವರೆಲ್ಲರೂ ಕೂಡ ನಾವು ತಿಳಿಸಿದ್ದೇವೆ. ನಮ್ಮ ಲೋಕಲ್ ಈ ರೀತಿ ಆಗಬಾರ್ದಾಗಿತ್ತು. ಇವರು ನ್ಯೂಟ್ರಿಷನ್ ಮಿಕ್ಸ್ ಮಾಡೋಂಥ ಒಂದು ಸಂಸ್ಥೆಯಲ್ಲಿ ಇವರು ಕೆಲಸ ಮಾಡಿ ನ್ಯೂಟ್ರಿಷನ್ ಬಗ್ಗೆ ಇವೆಲ್ಲ ಕಂಪ್ಲೀಟೆಲ್ಲ ಜನರಿಗೆ ಪ್ರಚಾರ ಮಾಡೋಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸರ್ಕಾರದ ಜವಾಬ್ದಾರಿಯಾದಂಥ ಅಧಿಕಾರಿಗಳು ಕೂಡ ಅವ್ರ ಜೊತೆ ಬಂದಿದ್ದಾರೆ. ನಾವು ಕೂಡಲೇ ಇಮಿಡಿಯೇಟಾಗಿ ಕೇಳಲು ತಿಳಿಸ್ತೇವೆ. ನಾವು ಕೂಡ ಇದರಿಂದಲೇ ಅವರು ಪೋಸ್ಟ್ಮಾರ್ಟಮ್ ಮಾಡೋಕ್ಕೆ ನಿರ್ದೇಶನ ಕೊಟ್ಟಿದ್ದೇವೆ. ಅವರೆಲ್ಲ ಯಾವಾಗ ಕಳಿಸ್ಕೊಡೋದು ಆದರೆ ಇವತ್ತು ಎಷ್ಟು ಜಲ್ದಿ ಪೋಸ್ಟ್ಮಾರ್ಟಮ್ ಮುಗಿತಾರೆ ಅಷ್ಟು ಜಲ್ದಿ ದೂರದಿಂದ ಕಳಿಸ್ಕೊಡ್ಲಿಕ್ಕೆ ಏನು ಮಾಡಲಿಕ್ಕೆ ಸರ್, ಇದೊಂದು ಅನ್ಟೈಮ್ಡ್ ಮಳೆ ಆಗಿದ್ರು ಕೂಡ ನೀವೊಂದು ಮೀಟಿಂಗ್ ಅಲ್ಲಿ ಇದ್ರಿ, ಎದ್ದು ಬಂದ್ರಿ, ತಕ್ಷಣ ಬಂದ್ರಿ. ಆದ್ರೆ ಇದನ್ನು ಬಿಜೆಪಿ ಅವರು ಕೆಲವರು ಹೇಳ್ತಿದ್ದಾರೆ, ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿಲ್ಲ, ಫಂಡ್ಸ್ ಗಳನ್ನು ಸರಿಯಾಗಿ ಕೊಡ್ಲಿಲ್ಲ, ಹಾಗಾಗಿ ಜನರು ಈ ರೀತಿಯಾದ ಸಿಚುಯೇಷನ್ ಫೇಸ್ ಮಾಡೋ ಕಂಡೀಷನ್ ಬಂದಿದೆ ಅಂತ. ಅಪೋಸಿಷನ್ ಪಾರ್ಟಿಯವರು ಅವ್ರು ಹೇಳದೆ ಅಂತಾರೆ. ಅವರು ನೀನು ಹೇಳದಿದೆ ಅದೇನು ಸಹಾಯ ಮಾಡೋಕ್ಕಾಗಲ್ಲ. ಟೀಕೆ ಮಾಡಬೇಕು, ಕಂಪ್ಲೇಂಟ್ ಹೇಳಬೇಕು, ನೀವು ಮೀಡಿಯಾ ಏನು ಹೇಳ್ತೀರಿ ಅದನ್ನ ಏನೋ ಒಂದು ಮಾತಾಡಬೇಕು. ನಾವು ಸೊಲ್ಯೂಷನ್ ಕಂಡುಹಿಡಿಯೋಕೆ ಸಹಾಯ ಮಾಡೋಕ್ಕೆ ಸಮಸ್ಯೆಯನ್ನು ಬಗೆಹರಿಸಬೇಕು ಆ ಕೆಲಸ ಮಾಡ್ತೀವಿ. ಸರ್, ಜಿಬಿ ಅಧಿಕಾರಿಗಳ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಇದಕ್ಕೂ ಮುಂಚೆ ಇತ್ತು. ಈ ಸದ್ಯಕ್ಕೆ 7 ಜನ ತೀರ್ಕೊಂಡಿದ್ದಾರೆ. ಕಾರ್ಪೊರೇಷನ್ ಬಿಲ್ಡಿಂಗ್ ಅಲ್ಲ, ಹಾಸ್ಪಿಟಲ್ ಬಿಲ್ಡಿಂಗ್. ಇದು ಈ ಒಂದು ಬಿಲ್ಡಿಂಗ್ ಗೋಲಿಂಗ್ ಹಾಸ್ಪಿಟಲ್ ಬಹಳ ಇತಿಹಾಸ, 100 ವರ್ಷದ ಇತಿಹಾಸ ಇದೆ. ಅವರು ರೋಡ್ ಪಕ್ಕ ಪಾಪ ಅವರು ಹೊಟ್ಟೆಪಾಡಿಗೋಸ್ಕರ ಅವರು ವ್ಯಾಪಾರ ಮಾಡ್ತಾರೆ. ಈ ರೀತಿ ಬೆದ್ದಿದೆ. ಇದನ್ನೆಲ್ಲ ನಾವು ನೋಡ್ಕೋಬೇಕಾಗಿತ್ತು. ಬಿಲ್ಡಿಂಗ್ ಎಲ್ಲೆಲ್ಲಿ ರೀತಿ ವೀಕ್ ಬಿಲ್ಡಿಂಗ್ಸ್ ಇದೆ ಅಂತೇಳಿ ಭಾಳ ಜಾಗೃತಿಯಿಂದ ಇರಬೇಕು. ಅದೆಲ್ಲ ಸರಿ ಅಂತ ನಾನು ಹೇಳೋದಿಲ್ಲ. ನಾವು ಇದನ್ನು ಜಾಗೃತಿಯಿಂದ ನೋಡ್ಕೊಳ್ಬೇಕಾಗಿತ್ತು. ಸರ್, ಕ್ರಮ ಆಗುತ್ತಾ ಸರ್ ಅಂತ ಜಿಬಿ ಅಧಿಕಾರಿ ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ? ಕ್ರಮದಿಂದ ಇದೇನು ನಾವು ಸಾಧ್ಯ ಕ್ರಮ ನೆಕ್ಸ್ಟ್ ಪಾಯಿಂಟ್. ಅಲ್ಲ ಸರ್, ಎಚ್ಚೆತ್ಕೊಳ್ತಾರೆ ಅಂತ ನೆಕ್ಸ್ಟ್ ಯಾರು? ಸರ್, ಜಿಬಿಎಂ ಮತ್ತೆ ಬಿಬಿಎಂ ಬಿಡಿಎ ಈ ಮಳೆಗೆ ಎಷ್ಟು ಪ್ರಿಪೇರ್ ಆಗಿದೆ ಸರ್? ಸರ್, ಬೆಂಗಳೂರಿನಲ್ಲಿ ದುರಂತದ ಮೇಲೆ ದುರಂತ ಆಗ್ತಾ ಇದ್ದಾವೆ. ನೀವು ಬೆಂಗಳೂರು ಉಸ್ತುವಾರಿ ಸಚಿವರಿದ್ದೀರಿ. ಈ ರೀತಿ ಆಗ್ಲಿಕ್ಕೆ ಅಧಿಕಾರಿಗಳ ಎಡವಟ್ಟ ಅಥವಾ ಯಾವ ರೀತಿ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಆಗ್ತಾ ಇದೆ. ಅಧಿಕಾರಿ ಮೇಲೆ ಎಡವಟ್ಟು ಅಂತ ಯಾಕೆ ಹೇಳ್ತೀನಿ? ಅಧಿಕಾರಿಗಳದ್ದೇನು ಎಡವಟ್ಟಿಲ್ಲ. ಓಲ್ಡ್ ಬಿಲ್ಡಿಂಗ್ ಅಲ್ಲಿ ಬಹಳ ದೊಡ್ಡ ಮಳೆ ನೋಡಿದ ಆಲೆಗಳು ನನ್ನ ಇತಿಹಾಸದಲ್ಲಿ ನಾನು ಬೆಂಗಳೂರಲ್ಲಿ ಆ ರೀತಿ ಮಳೆ ಬಂದಿದ್ದು ನಾನು ನೋಡಿದ್ದೆ. ಆ ರೀತಿ ಬಂದಿದೆ, ಗಾಳಿ ಬಂದಿದೆ, ಮುಂಗಾರು ಮಳೆ ಜಾಗೃತಿಯಿಂದ ನಾವು ಇರಬೇಕಾಗ್ತದೆ. ಅದಕ್ಕೆ ನಾನು ಹೇಳ್ತೀನಿ, ಎಲ್ಲ ಬ್ರಾಂಚಸ್ ಮರಗಳ ಕೊಂಬೆಗಳನ್ನೆಲ್ಲ ಕಟ್ ಮಾಡಿಸ್ಲಿಕ್ಕೆ, ರೋಡ್ಗಳ ಪಕ್ಕ ಇಲ್ಲಿ ಎಲ್ಲ ಕಟ್ ಮಾಡಲಿಕ್ಕೆ ಸರ್, ಇನ್ ಇಂಗ್ಲಿಷ್ ವಿಲ್ ಟೇಕ್ ಒನ್ ಇಂಗ್ಲಿಷ್ ಇನ್ ಸಪ್ರೇಟ್. ಅವಾಂತರದಿಂದ ಈ ದುರಂತ ಸಂಭವಿಸಿದೆ. ಎಷ್ಟು ಜನ ತೀರೋಗಿದ್ದಾರೆ, ಏನು ಪರಿಸ್ಥಿತಿ ಇದೆ ಸರ್ ಸದ್ಯಕ್ಕೆ? ಎಸ್ ಸರ್, ಎಸ್ ಸರ್. ಅದು ಕ್ಯಾ ಸರ್? ನಾನು ಕನಕಪುರದಲ್ಲಿದ್ದೆ. KDP ಮೀಟಿಂಗ್ ನಡೀತಾ ಇದ್ದು. ನಮ್ಮ ಪೊಲೀಸ್ ಕಮಿಷನರು, ನಮ್ಮ ಟ್ರಾಫಿಕ್ ಕಮಿಷನರು ಇಮಿಡಿಯೇಟ್ ಬೆಂಗಳೂರಲ್ಲಿ ಭಾಳ ದೊಡ್ಡ ಮಳೆ ಆಗಿದೆ, ಆಲೆಗಳು ಮಳೆ ಆಗಿದೆ ಅಂತೇಳಿ ಅವರು ನಮ್ಮ GBI ಕಮಿಷನರ್ 3 ಜನ ತಿಳಿಸಿದ್ರು. ನಾನು ಮೀಟಿಂಗ್ ಬಂದೆ. ಬಹಳ ದೊಡ್ಡ ಆಲೆಗಳು ಮಳೆ ಆಗಿದೆ. ನಮಗೆಲ್ಲ ಫೋಟೋಸ್ ಎಲ್ಲ ಇದೆ. ನಾನು ಕನಕಪುರದಿಂದ ಬರಬೇಕಾದ್ರೆ ಫೋಟೋಸ್ ಮಾತ್ರ 50 ಮಳೆಗಳಗೋಸ್ಕರ ಮರಗಳೆಲ್ಲ ಬಿಡೋದು, ಎಲ್ಲ ಬ್ರಾಂಚಸ್ ಎಲ್ಲ ಬರೋಕ್ಕೆ ಟ್ರಾಫಿಕ್ ಕೂಡ ಭಾಳ ಸಮಸ್ಯೆ ಕಾಣ್ತದೆ.